ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಜಮೀರ್ ಅಹಮದ್ ಅವರು ಕೂಡ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅನ್ನೋದಕ್ಕೆ, ಸಲೀಂ ಅಹಮದ್ ಅವರು 50% ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು, ಈ ಥರ ಹೇಳಿಕೆಗಳು ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವ್ರಿಗೆ ಬಿಟ್ಟಿದ್ದಷ್ಟು, ನಮಗೆ ಯಾರಿಗೂ ಗೊತ್ತೇ ಆಗೋದು ಅದೇನು ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಹೇಳಿಕೆಗಳು ಗೊಂದಲ ಮಾಡಿಸ್ತಾರೆ, ಹೇಳ್ತಾರೆ, ಅವರವರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್, 2.5 ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟಲ್ಲಿ ಅಂತ ಬಯಸ್ತೀರಾ ಸರ್? ನನಗೆ ಗೊತ್ತಿಲ್ಲ ಅದನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದು. ನಮಗೇನು ಗೊತ್ತೇ ಇಲ್ಲ ಅದು. 2.5 ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನಮಗೇನು ಗೊತ್ತಿಲ್ಲ. ನಮ್ಗೆ ಯಾರು ಹೈಕಮಾಂಡ್ನವ್ರು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ, ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಹೇಳಿಲ್ಲ, ಯಾರು ಹೇಳಿಲ್ಲಪ್ಪ ನಮಗೆ. ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಗೊತ್ತಿಲ್ಲ. ಕೆಲವರು ಬೆಂಗಳೂರು ದಕ್ಷಿಣಕ್ಕೆ ಜಿಲ್ಲೆಗೆ ಸೇರಿಸ್ಬೇಕು